ಹಾಗಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ನಿನ್ನೆ ಒಂದು ಎಪಿಸೋಡ್ ಒಂದು ಘಟನೆ ನಡೆದಿದೆ, ಅದ್ಭುತ ಅಂತ ಹೇಳ್ಬೋದು. ಏನು ಗೊತ್ತಾ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ. ಸೊ ನಿನ್ನೆ ಮಧ್ಯಾಹ್ನ ಆಗದಂತಹ ನಮ್ಮ ಮಾಳು ಪ್ರೋಮೋನ ಸೊ ಎಪಿಸೋಡಲ್ಲಿ ಪ್ಲೇ ಮಾಡಿದ್ರು ಆ್ಯಂಡ್ ತೋರಿಸಿದ್ರು ಅಂತ ಹೇಳ್ಬೋದು. ನಾನು ಅನ್ಕೊಂಡಿದ್ದೆ ತೋರಿಸಲ್ಲ ಇವರು ಅಂತ, ಬಟ್ ಸೊ 2 ದಿವಸ ಏನು ಮಾಡ್ತಾ ಇದ್ರು ನಾಟಕನ, ಸೊ ಅದನ್ನ ಬ್ರೇಕ್ ಮಾಡಿ ಸೊ ನಿನ್ನೆ ಅದನ್ನೇ ತೋರಿಸಿದ್ರು ಅಂತ ಹೇಳ್ಬೋದು. ಆ್ಯಂಡ್ ನಿನ್ನೆ ಎಲ್ಲೂ ಕೂಡ ಎಪಿಸೋಡ್ ಲ್ಯಾಗ್ ಅಂತ ಅನಿಸ್ಲಿಲ್ಲ. ಸೊ ತುಂಬ ಫಾಸ್ಟ್ ಆಗಿ ಹೋಯ್ತು ಅಂತ ಹೇಳ್ಬೋದು. ಆ್ಯಂಡ್ ಬೋರು ಕೂಡ ಅನಿಸ್ಲಿಲ್ಲ, ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದರೆ ಒಂದು 2-3 ಆ್ಯಕ್ಟಿವಿಟಿಗಳು ಕೊನೆಗೆ ಆ ಒಂದು ಕ್ಯಾಪ್ಟನ್ಸಿ ಒಂದು ಆ ಟಾಸ್ಕ್ ಅಥವಾ ಚಟುವಟಿಕೆ ಏನಿದೆಯಲ್ಲ, ಸೊ ಜನರ ಮುಂದೆ ಹೋಗಿ ಅಲ್ಲಿ ಭಾಷಣ ಮಾಡುವಂಥದ್ದು ಅದು ಕೂಡ ತೋರಿಸಿದ್ರು. ಆ್ಯಂಡ್ ರಿಸಲ್ಟ್ ಒಂದು ಬಾಕಿ ಇಟ್ಟಿದ್ದಾರೆ ಇವತ್ತು. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲಿ ಬ್ರ್ಯಾಟ್ ಚಿತ್ರತಂಡ ಮನೆ ಒಳಗಡೆಗೆ ಎಂಟ್ರಿ ಕೊಟ್ಟಿದೆ. ಅವರ ಒಂದು ಮೂವಿ ಪ್ರಮೋಷನ್ಗೋಸ್ಕರ ನಮ್ಮ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಶಶಾಂಕ್ ಅವರು ನಿರ್ದೇಶಕರು. ಸೊ ಅವ್ರು ಮೇ ಬಿ ಅನೌನ್ಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ಈ ರಿಸಲ್ಟ್ ಏನಿದೆಯಲ್ಲ, ಸೊ ಯಾರು ವಿನ್ ಆಗಿದ್ದಾರೆ, ಯಾರಿಗೆ ಜಾಸ್ತಿ ಓಟ್ಸ್ ಬಂದಿದೆ ಅನ್ನೋಂಥದ್ದು ಸೊ ಅವ್ರು ಅನೌನ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಇವತ್ತಿನ ಎಪಿಸೋಡ್ ಅದು ನೋಡ್ಲಿಕ್ಕೆ ಸಿಗುತ್ತೆ ನಮಗೆ. ಓಕೆ, ಇದ್ರ ಜೊತೆಗೆ ನಿನ್ನೆ ಒಂದು ಎಪಿಸೋಡಲ್ಲಿ ಏನೇನಾಗಿದೆ ಅಂತ ಒಂದು ಸ್ವಲ್ಪ ಚಿಕ್ಕದಾಗಿ ನೋಡ್ಕೊಂಬರೋಣ. ಆ್ಯಂಡ್ ನಿನ್ನೆ ಎಪಿಸೋಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಎಲ್ಲಿಂದ ಶುರು ಆಗುತ್ತೆ ಅಂತ. ಸೊ ಆ ರಕ್ಷಿತಾ ಆ್ಯಂಡ್ ರಾಶಿಕಾ ಮಧ್ಯೆ ಏನು ಮನೆಯಿಂದ ಬಂದಿರುತ್ತೆ ಲೆಟ್ರು, ಸೊ ಅದನ್ನು ಇವರು ಮನೆಯವರು ಸೊ ಒಮ್ಮತದ ಮೇರೆಗೆ ಚೂಸ್ ಮಾಡುವಂಥದ್ದು. ಅಗೇನ್ ಈ ಒಮ್ಮತ ಅದು ಯಾಕಾರ ತಂದು ಕೊಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಬಹುಮತ ಅಂತದಾದರೂ ತೊಗೊಂಡು ಬರಬೇಕು, ಬಟ್ ಕಿತ್ತಾಟಗಳು ನಡಿಬೇಕಲ್ಲ. ಸೊ ಅದಕ್ಕೋಸ್ಕರನೇ ಒಮ್ಮತ ಅಂತ ತೊಗೊಂಡು ಬರ್ತಾರೆ ಬಿಗ್ ಬಾಸ್ ಕಡೆಯಿಂದ. ಆ್ಯಂಡ್ ಅಲ್ಲಿ ರಾಶಿಕಾ ಕಡೆಗೆ ಕೆಲವರು ಆದರೆ ರಕ್ಷಿತಾ ಕಡೆಗೆ ಕೆಲವರು ಇದ್ದಾರೆ. ಆ್ಯಂಡ್ ಇಲ್ಲಿ 8 ಓಟು ರಕ್ಷಿತಾ ಕಡೆಗೆ ಬರುತ್ತೆ ಆ್ಯಂಡ್ 7 ಓಟು ರಾಶಿಕಾ ಕಡೆಗೆ ಇರುವಂಥದ್ದು. ಆ್ಯಂಡ್ ರಕ್ಷಿತಾ ಕಡೆಗೆ ಇದ್ದಂಥವರ ಒಂದು ವಾದ ಏನು ಅಂತಂದರೆ, ರಕ್ಷಿತಾಗೆ ಅವ್ರ ಮನೆಯಿಂದ ವಾರ ವಾರ ಏನೂ ಬರಲ್ಲ, ಬಿಕಾಸ್ ಅವರೆಲ್ಲೋ ಮುಂಬೈಲಿ ದೂರದಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಈ ಒಂದು ಲೆಟರ್ ಹೋಗಲಿ ಅನ್ನೋವಂಥದ್ದು ಅವ್ರದ್ದೊಂದು ಆಸೆ ಆಗಿತ್ತು ಅಥವಾ ಅನಿಸಿಕೆ ಅಂತ ಹೇಳ್ಬೋದು. ಒಂದು ರೀತಿಲಿ ಕರೆಕ್ಟ್ ಆಗಿದೆ. ಓಕೆ, ಆ್ಯಂಡ್ ಇನ್ನೊಂದೇನು ಅಂತಂದರೆ, ರಾಶಿಕಾಗೆ ಅಟ್ಲೀಸ್ಟ್ ಅವ್ರ ತಮ್ಮ ಮಾತಾಡಿರುವಂಥದ್ದು ಫೋನ್ ಕಾಲ್ ಇದೆ, ಬಟ್ ಇವಳಿಗೆ ಏನೂ ಇಲ್ಲ. ಅಗೇನ್ ಅದೇ ಹೇಳ್ತಿರುವಂಥದ್ದು. ಸೊ ಅದಕ್ಕೋಸ್ಕರ ಇಲ್ಲಿ ಅವರಿಗೆ ಸಿಗ್ಬೋದು ಅಂತ ಸಿಗ್ಲಿ ಅನ್ನೋ ರೀತಿಯಲ್ಲಿ ರಕ್ಷಿತಾ ಪರ ಹೇಳುವಂಥದ್ದು. ರಘು ಆದರೂ ಆಗಿರ್ಬೋದು ಆ್ಯಂಡ್ ಕಾವ್ಯ ಕೂಡ ಅದನ್ನೇ ಹೇಳಿರುವಂಥದ್ದು. ಆ್ಯಂಡ್ ರಾಶಿಕಾ ಪರ ಇದ್ದಂಥವ್ರ ವಾದ ಏನು ಅಂತಂದರೆ, ಟಾಸ್ಕು ಪರ್ಫಾರ್ಮೆನ್ಸು ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಟೀಮ್ಗೋಸ್ಕರ ಆಡಿದ್ದಾಳೆ ರಾಶಿಕಾ. ಆ್ಯಂಡ್ ಅವನಿಗೆ ಎಲ್ಲೆಲ್ಲಿ ಏನೇನು ಸಿಗಬೇಕಾಗಿತ್ತು, ಕ್ಯಾಪ್ಟನ್ಸಿ ಸಿಕ್ಕಿಲ್ಲ, ಜೊತೆಗೆ ಲಾಸ್ಟ್ ಟೈಮ್ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂದಾಗಲೂ ಕೂಡ ಅದನ್ನು ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಸಿಗಲಿ ಅಂತ ಈ ಕಡೆಯವರು. ಸೊ ಇಬ್ಬರು ಕೂಡ ಒಂದೊಂದು ಅವರ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಕರೆಕ್ಟ್ ಅಂತ ಅನ್ಸುತ್ತೆ. ಬಟ್ ಅಟ್ಲೀಸ್ಟ್ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕೊಡ್ಬೇಕು ತಾನೆ, ಅಶ್ವಿನಿ ಅವರಿಂದ. ಸೊ ಒಂದು ರೀತಿಯಲ್ಲಿ ಇಬ್ರಿಗೂ ಸಿಗಲ್ದಂಗೆ ಆಯಿತು. ಒಂದು ಲೆವೆಲ್ಗೆ ಏನು ಮಾಡಿದ್ರು ಅಂತಂದರೆ, ಅಶ್ವಿನಿಗೆ ಈ ಕಡೆ ರಕ್ಷಿತಾ ಪರ ಇದ್ದಂಥವ್ರು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಜಾನ್ವಿ ಹೋದ್ರು, ಆಮೇಲೆ ನಮ್ಮ ಧನುಷ್ ಹೋದ್ರು. ಸೊ ಇವರೆಲ್ಲ ಹಂಗೆ ನೋಡೋಕೆ ಜಾನ್ವಿ ಈ ಕಡೆನೇ ಇದ್ದಂಥದ್ದು. ಸೊ ಇವ್ರು ಯಾವಾಗ ಒಪ್ಪಲ್ಲ ಅಂತಂದ್ರು, ಸೊ ರಕ್ಷಿತಾ ಪರ ಇದ್ದಂಥವ್ರು ಅಟ್ಲೀಸ್ಟ್ ನಾವಾದ್ರೂ ಆ ಕಡೆ ಹೋಗೋಣ ಅನ್ನೋ ರೀತಿಯಲ್ಲಿ ಜಾನ್ವಿ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಶ್ವಿನಿ ಅವರಿಗೆ. ಬಟ್ ಅವ್ರು ಹಠಕ್ಕೆ ಬಿದ್ದುಬಿಟ್ರು, ನಾನಂತೂ ರಕ್ಷಿತಾಗ ಓಟ್ ಹಾಕಲ್ಲ ಅನ್ನೋ ರೀತಿಯಲ್ಲಿ. ಬಟ್ ಅಟ್ಲೀಸ್ಟ್ ರಾಶಿಕಾಗಾದರೂ ಬೇಕು ಅಂತನಾದ್ರೂ ಹೋಗ್ಬಿಟ್ಟು ಅಟ್ಲೀಸ್ಟ್ ಕೇಳ್ಬೋದಾಗಿತ್ತು. ಅದು ಕೂಡ ಕೇಳಿಲ್ಲ. ಅಲ್ಲಿ 3 ಜನ ಅಲ್ಲಿ ನಿಂತ್ಕೊಂಡಿರುವಂಥದ್ದು, ಒಂದು ಅಶ್ವಿನಿ ಅವರು, ಇನ್ನೊಂದು ರಿಷಾ ಅವರು, ಮೇ ಬಿ ಇನ್ನೊಂದು ಸುದಿ. ಸೊ ಇವ್ರು 3 ಜನ ಅಂತೂ ಕೂಡ ಆ ಕಡೆಗೆ ಹೋಗ್ದಿಲ್ಲ. ಇಲ್ಲಿ ಮುಖ್ಯವಾದಂಥ ಪಿಲ್ಲರೇನೆ ಅಶ್ವಿನಿನೇ. ಸೊ ಅವ್ರು ಅಟ್ಲೀಸ್ಟ್ ಒಪ್ಪಿದ್ದಿದ್ರೆ ಖಂಡಿತವಾಗ್ಲೂ ಉಳಿದಂಥವ್ರು ಎಲ್ಲರೂ ಕೂಡ ಅವ್ರ ಜೊತೆಗೆ ಹೋಗಿರೋವಂಥವ್ರು. ಅಟ್ಲೀಸ್ಟ್ ಡಿಸ್ಕಷನ್ ಮಾಡಬೇಕಾಗಿತ್ತು. ಅಶ್ವಿನಿ ಹೋಗ್ಬಿಟ್ಟು ಯಾರ ಜೊತೆಗೆ ಅಲ್ಲಿ ರಕ್ಷಿತಾ ಪರ ಯಾರಿದ್ದಾರೆ ಅವ್ರ ಹತ್ರ ಡಿಸ್ಕಷನ್ ಮಾಡ್ಬೋದಾಗಿತ್ತು. ಅಟ್ಲೀಸ್ಟ್ ಟೈಮ್ ಹೋಗ್ತಿದೆ ಅಂತಂದಾಗ ಕನ್ವಿನ್ಸ್ ಮಾಡಿದಾಗ ಅವ್ರು ಒಪ್ಕೊಂತಿದ್ರು. ಕೊನೆಯಲ್ಲಿ ರಘು ಹೇಳಿದ್ರು, ನಾವಾದರೂ ಒಪ್ಕೊಂತಿದ್ವಿ ಕೊನೆಗೆ ಅಟ್ಲೀಸ್ಟ್ ಕನ್ವಿನ್ಸ್ ಮಾಡ್ಲಿಕ್ಕೆ ಬಂದಾಗ ಅಂತ. ಸೊ ಇವರು ಒಂದೇ ಹಠಕ್ಕೆ ಬಿದ್ದುಬಿಟ್ರು, ನನಗೆ ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು, ನನ್ನ ವ್ಯಕ್ತಿತ್ವನ ಮಸಿ ಬೆಳೆದಿದ್ದಾಳೆ, ಸೊ ಅವಳಿಂದ ಮನೆಯಲ್ಲಿ ವ್ಯಕ್ತಿತ್ವಗಳು ಹಾಳಾಗಿದ್ದಾವೆ, ಮನಸ್ಸುಗಳು ಹಾಳಾಗಿದ್ದಾವೆ ಅಂತ. ಯಾವ ವ್ಯಕ್ತಿತ್ವಗಳು ಅವಳಿಂದ ಹಾಳಾಗಿಲ್ಲ, ಯಾವ ಒಂದು ಮನಸ್ಸುಗಳು ಹಾಳಾಗಿಲ್ಲ. ಅಥವಾ ನಿಮ್ಮ ಮುಖಕ್ಕೆ ಮಸಿ ಬೆಳೆದಿರೋದು ಅವಳಲ್ಲ, ನಿಮ್ಮ ಮುಖಕ್ಕೆ ಮಸಿ ಎಲ್ಲ ಬಡ್ಕೊಂಡಿರೋಂಥದ್ದು ನೀವೇನೆ. ಆ ಸ್ಟಾರ್ಟಿಂಗ್ ಗೆಜ್ಜೆ ಇದ್ರೆ ಹಿಡ್ಕೊಂಡು ಸೊ ಇಲ್ಲಿ ಗಂಟ ತೊಗೊಂಡು ಬಂದಿರ. ಯಾವಾಗ ರಕ್ಷಿತಾ ವಿರುದ್ಧ ಇವರಿಗೆ ಸ್ಟಾರ್ಟ್ ಆಯಿತು ಒಂದು ದ್ವೇಷ ಅಂತಂದರೆ, ಧನುಷ್ ಅಲ್ಲೊಂದು ಟಾಸ್ಕ್ ಆಡ್ತಿರ್ತಾರೆ, ಆ ವೇಟ್ ಹಿಡ್ಕೊಂಡ್ಬಿಟ್ಟು ನಿಂತ್ಕೊಳ್ಳೋ ಅಂಥದ್ದು. ಸೊ ಗಿಲ್ಲಿ ಇರ್ತಾರೆ, ರಾಶಿಕಾ ಇರ್ತಾರೆ, ಆ್ಯಂಡ್ ಮೇ ಬಿ ಕಾವ್ಯ ಆ್ಯಂಡ್ ಅಭಿ ಇರ್ತಾರೆ. ಸೊ ಇವ್ರು 4 ಜನ ಆಡ್ತಿರ್ತಾರೆ. ಸೊ ಆವಾಗ ರಕ್ಷಿತಾ ಒಂದು ಮಾತು ಹೇಳ್ತಾರೆ, ಧನುನ ಟಾರ್ಗೆಟ್ ಮಾಡಿ ಅಂತ. ಸೊ ಇನ್ನು ಉಳಿದವರೆಲ್ಲರೂ ಸುದಿ ಕೇಳ್ದ, ಜಾನ್ವಿ ಕೇಳ್ದ, ಇನ್ನು ಕೆಲವರೆಲ್ಲ ಕೇಳಿದ್ರು ಅವ್ರ ಮಾತನ್ನ. ಬಟ್ ರಕ್ಷಿತಾ ಏನು ಹೇಳಿದ್ರು ಅಂತಂದರೆ, ಅಲ್ಲಿ ಧನು ಡಿಸರ್ವಿಂಗ್ ಇದ್ದಾನೆ, ಸೊ ನಾನು ಅವ್ರಿಗೆ ಟಾರ್ಗೆಟ್ ಮಾಡಲ್ಲ. ಸೊ ಯಾಕೆ ಟಾರ್ಗೆಟ್ ಮಾಡಬೇಕು ಅಂತ ಸ್ವಲ್ಪ ರಿವರ್ಸ್ ಮಾತಾಡಿದ್ದು ಅವಾಗಿಂದ ಶುರುವಾಗಿದೆ. ಅವಾಗಿಂದ ಆ ಹುಡುಗಿಗೆ ದ್ವೇಷ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು. ಕೆಲವು ಟೈಮಲ್ಲಿ ಅವಳಿಗೆ ಬೇಕಾದಾಗ ಇದು ಅಂದರೆ ರಕ್ಷಿತಾ ಪರನೂ ಮಾತಾಡಿದ್ದಾರೆ. ಒಂದು ಸಾರಿ ಯಾರು ಕಾಕ್ರೋಚ್ ಅಸುರಾಧಿಪತಿ ಆದಾಗ ಸೊ ಅಲ್ಲಿ ಅವರು ಅಡುಗೆ ಮಾಡ್ಕೊಳ್ಳೋ ಇದರಲ್ಲಿ ತೊಗೊಂಡೋಗಿ ಟೀ ಚೆಲ್ತಾನೆ. ಸೊ ಅವಾಗ ರಕ್ಷಿತಾ ಪರ ಮಾತಾಡಿರುವಂಥದ್ದು. ಅಂದರೆ ಯಾವಾಗ ಅವಾಗ ಬೇಕಾಗತ್ತೆ ಅವಳ ಪರ ಮಾತಾಡುವಂಥದ್ದು, ಯಾವಾಗ ಯಾವಾಗ ಬೇಡ. ಸೊ ಈ ಥರ ಮಸಿ ಬಡಿದ್ಲು, ಅವಳಿಂದ ನನ್ನ ಇದಂಥದಕ್ಕೆ ನೆಗೆಟಿವಿಟಿ ಇದಾಗಿದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ, ಆ ಥರ ಈ ಥರ ಯಾವುದೂ ಆಗಿಲ್ಲ. ಇವಾಗಲೂ ಹೇಳ್ತಾ ಇದ್ದೀನಿ. ಸೊ ಅಶ್ವಿನಿ ಅವರಿಂದನೇ ಈ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು. ಆ್ಯಂಡ್ ಸೂರಜ್ ಕೂಡ ಹೇಳ್ದ ಅಲ್ಲಿ ರಾಶಿಕಾ ಜೊತೆಗೆ ಮಾತಾಡೋ ಟೈಮಲ್ಲಿ, ಈ ಇಬ್ಬರಿಗೆ ಪತ್ರ ಸಿಗದೇದಕ್ಕೆ ಕಾರಣ ಮುಖ್ಯವಾಗಿರುವಂಥದ್ದು 3 ಜನ.
ಅನ್ನೋ ರೀತಿಯಲ್ಲಿ ಅಟ್ಲೀಸ್ಟ್ ಅವ್ರು ಕನ್ವಿನ್ಸ್ ಆಗ್ತಾ ಇದ್ರು ರಕ್ಷಿತಾ ಪರ ಇದ್ದಂಥವ್ರು, ಬಟ್ ಇವ್ರು ಕನ್ವಿನ್ಸ್ ಮಾಡಲಿಕ್ಕೆ ರೆಡಿ ಇರಲಿಲ್ಲ. ಇಲ್ಲಿ ರಾಶಿಕಾ ಅರ್ಥ ಮಾಡ್ಕೊಬೇಕು ನಾನು ಯಾರು ಸಹವಾಸ ಮಾಡಿದ್ದೀನಿ ಅಂತ. ಇನ್ ಕೇಸ್ ಇವರು ಅಷ್ಟೊಂದಿಲ್ಲ ರಾಶಿಕಾ ಹೋಗ್ಬಿಟ್ಟು ಅಲ್ಲಿ ರಿಷಾ ಹತ್ರ ಅಶ್ವಿನಿ ಹತ್ರ ಹೋಗ್ಬಿಟ್ಟು ಗ್ಯಾಂಗ್ ಸೇರ್ಕೊಂಡು ಡಿಸ್ಕಷನ್ ಮಾಡ್ತಾಳಲ್ಲ, ಸೊ ಅವಳು ಅರ್ಥ ಮಾಡ್ಕೊಬೇಕು ನಾನು ಯಾರು ಸಹವಾಸ ಮಾಡ್ತಾ ಇದ್ದೀನಿ ಅಂತ. ರಾಶಿಕಾ ಮೇಲೆ ಅಷ್ಟೊಂದು ಅವಳಿಗೆ ಸಿಗಬೇಕು ಪ್ರೀತಿ ಅನ್ನೋದಿದ್ರೆ ಒಂದು ಮಾತು ಹೋಗಿ ಕೇಳ್ತಿದ್ಲು ರಾಶಿಕಾಗೆ ಕೊಡಿ ಅಂತ, ಅಟ್ಲೀಸ್ಟ್ ಕನ್ವಿನ್ಸ್ ಮಾಡ್ತಾ ಇದ್ಲು. ಕನ್ವಿನ್ಸ್ ಮಾಡಲೇ ಇಲ್ಲ. ಅಹಂಕಾರ ದುರಹಂಕಾರದಿಂದನೇ ಇಲ್ಲಿ ರಾಶಿಕಾಗೂ ತಪ್ಪಿತು, ರಕ್ಷಿತಾಗೂ ತಪ್ಪಿತು. ಕೊನೆಯಲ್ಲಿ ಅಲ್ಲಿ ರಘು ಹೇಳಿ ಟ್ರೈ ಮಾಡ್ದ ಅಟ್ಲೀಸ್ಟ್ ಅವ್ರಿಗಾದ್ರೂ ಕೊಡಿ ಅನ್ನೋ ರೀತಿಯಲ್ಲಿ. ಬಟ್ ಅಷ್ಟೊತ್ತಿಗೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಸೊ ಧನುಷ್ ಅವರೇ, ಕ್ಯಾಪ್ಟನ್ ಧನುಷ್, ಸೊ ಒಮ್ಮತದ ಒಂದು ನಿರ್ಧಾರ ಹೇಳಿ ಅಂತಂದಾಗ ಅಲ್ಲಿ ಒಮ್ಮತ ಆಗಿಲ್ಲ ಅಂತಾನೆ ಹೇಳುವಂಥದ್ದು. ಸೊ ಇಲ್ಲೇನಾಯ್ತು, ಇಬ್ರಿಗೂ ಕೂಡ ಸಿಗ್ಲಿಲ್ಲ. ಅಲ್ಲಿ ಒಳಗಡೆಗೆ ರಾಶಿಕಾ ಹತ್ಕೊಂಡು ಕೂತ್ಕೊಂಡ್ಲು. ಏನು ಯೂಸ್ ಇದೆ, ನಾನು ಯಾರು ಸಹವಾಸ ಮಾಡಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ. ಕನ್ವಿನ್ಸ್ ಮಾಡ್ಬೋದಿತ್ತು, ಆಪ್ಷನ್ ಇತ್ತು, ಆ್ಯಂಡ್ ಒಪ್ಕೊಂತಿದ್ರು ಕೂಡ ಅವರು. ಒಪ್ಸುವಂಥ ಪ್ರಯತ್ನನೇ ಮಾಡಿಲ್ಲ ಅಶ್ವಿನಿ ಕಡೆಯಿಂದ. ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಧ್ರುವ ಅಂತಿದ್ರು, ಆ್ಯಂಡ್ ಅಲ್ಲಿ ಸೂರಜ್ ಕೂಡ ಆ್ಯಂಡ್ ಜಾನ್ವಿ ಅವರಿಬ್ಬರೇ ಸ್ವಲ್ಪ ಆ ಕಡೆಗೆ ಮಾತಾಡೋದು ಬಿಟ್ಟರೆ ಇನ್ಯಾರು ಕೂಡ ಮಾತಾಡಿಲ್ಲ. ಆ್ಯಂಡ್ ಅಲ್ಲಿ ಒಳಗಡೆ ಅಷ್ಟು ಹತ್ರು ಏನು ಯೂಸ್ ಇಲ್ಲ. ಆಮೇಲೆ ಅಲ್ಲಿ ರಾಶಿಕಾ ಹೇಳ್ತಾರೆ ನನಗೆ ಯಾಕೆ ಹಿಂಗಾಗುತ್ತೆ ಅಂದರೆ ಕೊನೆಯವರೆಗೂ ಬಂದು ನನಗೆ ಕೈ ತಪ್ಪುತ್ತೆ, ನನಗೆ ಯಾಕೆ ಹಿಂಗೆ ಮಾಡ್ತಾರೆ, ನನಗೆ ಸಿಗಬಾರ್ದು ಅಂತ ಹಿಂಗೆ ಮಾಡ್ತಿದ್ದಾರೆ. ಎಲ್ಲ ಮಾತುಗಳು ಅದು ನಿಮ್ಮ ಒಂದು ಪರ್ಸ್ಪೆಕ್ಟಿವಿಂದ ಸರಿ ಇರ್ಬೋದು, ಬಟ್ ಓವರಾಲ್ ಅಂತ ನೋಡಿದಾಗ ಖಂಡಿತವಾಗ್ಲೂ ನಿಮ್ಮದು ಕೂಡ ತಪ್ಪಿದೆ. ಟಾಸ್ಕ್ ಅಂತ ಬಂದಾಗ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ಅಂತ ಅನ್ಸಿದ್ದು ತುಂಬ ಬೌನ್ಸ್ ಬ್ಯಾಕ್ ಮಾಡಿದ್ರೆ ಎಲ್ಲ ಮಾಡಿದ್ದೀರಾ, ಬಟ್ ನಿಮ್ಮ ಹತ್ರ ಎಲ್ಲ ಕೆಪಾಸಿಟಿನೂ ಇದೆ. ಬಟ್ ಅದು ಒಂದಿದೆಯಲ್ಲ, ಆ ರಿಷಾ ಆ್ಯಂಡ್ ಅಶ್ವಿನಿ ಅವ್ರ ಸಹವಾಸ ಬಿಟ್ಟರೆ ಒಳ್ಳೇದಾಗ್ಬೋದು, ಇಲ್ಲ ಅಂತಂದರೆ ದೇವರಣೆಗೂ ಹೋಗಲ್ಲ. ಜಾನ್ವಿ ಯಾವಾಗ ಅವ್ರು ಸಹವಾಸ ಬಿಟ್ಟು ಆಚೆ ಬಂದಿದ್ದಾರೆ, ಸೊ ನೆಕ್ಸ್ಟ್ ವೀಕನೇ ಉತ್ತಮ ತಗೊಂತಾರೆ. ಅಶ್ವಿನಿ, ಸುದಿ ಜೊತೆಗೆ ಇನ್ನೊಂದು ಯಾರೋದು ರಿಷಾ ಇವಾಗ ಬಂದಿರೋಂಥಳು, ಆ 3 ಜನ ಸಹವಾಸ ಬಿಟ್ಟರೆ ಉದ್ಧಾರ, ಇಲ್ಲ ಅಂತಂದರೆ ಅಷ್ಟೇ ಡಮರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಡೆಗೆ ರಕ್ಷಿತಾ, ಸೊ ಅವ್ರಿಗೂ ಗೊತ್ತಾಗಿಲ್ಲ ಅಂದಾಗ ನೋವು ಆಗುತ್ತೆ, ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ರಾಶಿಕರ್ ರೇಂಜ್ಗೆ ಅಷ್ಟೇನು ಓವರಾಗಿ ಮಾಡಲಿಲ್ಲ, ಬಟ್ ಆ ನೋವು ನನಗೆ ಒಳಗಡೆ ಇಟ್ಕೊಂಡು ಸೊ ಅವರು ಮೂವ್ ಆನ್ ಆದರು ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ಟೀಮ್ ಅವ್ರ ಜೊತೆ ಮಾತಾಡಬೇಕಾದಾಗ ಕೂಡ ಅಷ್ಟೇ, ನಾವು ಟ್ರೈ ಮಾಡಿದ್ವಿ ಹಾಗೆ ಹೀಗೆ ಅಂತ, ಬಟ್ ಪರವಾಗಿಲ್ಲ ಅಂತಲೇ ಹೇಳಿ ಅವರು ಅಲ್ಲಿಗೆ ಮುಗಿಸಿದ್ರು ಅಂತಲೇ ಹೇಳ್ಬೋದು. ಬಟ್ ನಾನು ಹೇಳೋಂಥದ್ದೇನು ಗೊತ್ತಾ, ಅಲ್ಲಿ ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ರಾಶಿಕಾದ್ರು ಆಗಿರ್ಬೋದು ಆ್ಯಂಡ್ ಅಶ್ವಿನಿ ಅಥವಾ ಸೂರಜ್ ಆದ್ರೂ ಆಗಿರ್ಬೋದು, ಸೊ ಅವರು ತಮ್ಮ ಗೇಮ್ನ ತಾವಾಡಬೇಕೆ ಹೊರತು ಇನ್ನೊಬ್ಬರ ಒಂದು ದಾಸರಾಗಿರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸೊ ಮೆಚುರಿಟಿ ಇದೆ, ಸೊ ಎಲ್ಲನೂ ಇದೆ. ನಾನು ಅವತ್ತು ಹೇಳಿದ್ದೀನಿ, ಇನ್ ಕೇಸ್ ರಾಶಿಕಾ ಸೂರಜ್ ಜೊತೆಗೆ ಇದ್ರೂ ಪರವಾಗಿಲ್ಲ, ಸೊ ಆ ರಿಷಾ ಜೊತೆಗೆ ಇರಬಾರ್ದು ಅಂತ. ಅವ್ರಿಗೇನು ಅಂತಂದರೆ ಈ ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ, ಒಟ್ಟಿನಲ್ಲಿ ರಾಶಿಕಾನ ಅಥವಾ ಎತ್ತು ಕಟ್ಟಬೇಕು ಅನ್ನೋದೇ ಅವ್ರ ಮನಸ್ಸಲ್ಲಿರುವಂಥದ್ದು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆ ಸುದಿನೂ ಅಷ್ಟೇ, ಅವನು ಬೇರೆ ತಲೆಯಲ್ಲೇ ಅವನು ಈ ವಾರದಲ್ಲಿ ಎಲ್ಲಿ ಕಾಣಿಸ್ಕೊಂಡಿದ್ದಾನೆ ಹೇಳಿ. ಅವನು ಯಾವಾಗ ನೋಡಿದ್ರು ಜಾನ್ವಿ ಅಶ್ವಿನಿ ಇವಾಗಲೂ ಬಿಟ್ಕೊಡಲ್ಲ ಅವನು. ಆ ರೀಸನ್ಗಳು ಎಂಥದ್ದಿಲ್ಲ, ಫಸ್ಟಿಗೆ ಹೇಳ್ಬಿಡ್ತಾನೆ ನಂದು ಏನದು ಜಾನ್ವಿ, ನೀವು ಏನಾದರೂ ಮಾಡ್ಕೊಳ್ಳಿ. ನಿನ್ನೆ ಮೇ ಬಿ ಅಶ್ವಿನಿ ಬಿಟ್ಟಿದ್ರು, ಅವ್ನು ಬಿಡ್ತಿಲ್ಲೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಅಶ್ವಿನಿ ಹೇಳಿದರೆ ಬಿಡ್ತಿದ್ದ ಅಂತ ಅನ್ಸುತ್ತೆ. ಸೊ ಈ ರೀತಿಯಲ್ಲಿ ಅವರಿಬ್ಬರಿಗೂ ಕೂಡ ಇವರ ಒಂದು ಹಠದಿಂದ ಇಬ್ಬರು ಕೂಡ ಸಿಗಲಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ, ಅಟ್ಲೀಸ್ಟ್ ಇಬ್ಬರಲ್ಲಿ ಯಾರಿಗಾದ್ರೂ ಸಿಗ್ಬೋದಾಗಿತ್ತು. ನಾನು ಇನ್ನೇನು ಕೂಡ ಹೇಳಿದ್ದೀನಿ ಪ್ರೋಮೋ ರಿವ್ಯೂ ಅಲ್ಲಿ, ಬಹುಮತ ಯಾವ ಕಡೆಗಿದೆ ಅಟ್ಲೀಸ್ಟ್ ಆ ಕಡೆಗೆ ಆಗಬೇಕಾಗಿತ್ತು ಅಂತ, ಬಟ್ ಅದು ಆಗಲಿಲ್ಲ. ಇಬ್ಬರದು ಲೆಟ್ರು ಸ್ಟಡಿಂಗ್ ಮಷಿನ್ ಹೋಯ್ತು ಅಂತಲೇ ಹೇಳ್ಬೋದು. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಅಗೇನ್ ಗಿಲ್ಲಿ ಆ್ಯಂಡ್ ಕಾವ್ಯದು ಸಖತ್ ಇಂಟ್ರೆಸ್ಟಿಂಗ್ ಗುರು. ಆ್ಯಂಡ್ ಎಂಥ ಒಂದು ಡಿಸಿಷನ್ ತಗೊತಾರೆ ಗುರು ಇಬ್ಬರು. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ಅದು ಯಾವ ನಂಬಿಕೆ ಮೇಲೆ ಅದನ್ನು ತಗೊಂಡ್ಬಂದ, ಆ್ಯಂಡ್ ಕಾವ್ಯ ತರಲ್ಲ ಅಂತ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಅಲ್ಲಿ ಆಲ್ರೆಡಿ ಗೊತ್ತಿದೆ ನಿಮಗೆ ಯಾವ ರೀತಿಯಲ್ಲಿ ಆ ಒಂದು ಟಾಸ್ಕ್ ಇತ್ತು ಅಂತ. ಇಬ್ಬರಲ್ಲಿ ಒಬ್ಬರು ತಂದರೆ ಆ ಇಮ್ಯುನಿಟಿ ಸಿಗುತ್ತೆ. ಸೊ ಈ ಗಿಲ್ಲಿ ಕಾವ್ಯ ತಂದರೆ ಕಾವ್ಯಕ್ಕೆ ಸಿಗುತ್ತೆ, ಅಥವಾ ಗಿಲ್ಲಿ ತರದೇನೆ ಸೊ ಕಾವ್ಯ ಗಿಲ್ಲಿದು ಲೆಟರ್ ತಂದಿದ್ರೆ ಸೊ ಗಿಲ್ಲಿಗೆ ಆ ಲೆಟರ್ ಸಿಗುತ್ತೆ, ಜೊತೆಗೆ ಇಮ್ಯುನಿಟಿ ಸಿಗುತ್ತೆ. ಇನ್ ಕೇಸ್ ಇಬ್ರು ತಂದರೆ ಅಥವಾ ಇಬ್ರು ತಂದಿಲ್ಲ ಅಂತಂದರೆ ಇಬ್ರದ್ದು ಕೂಡ ಡಮರ್ ಆಗುವಂಥದ್ದು. ಬಟ್ ಇಲ್ಲಿ ಗಿಲ್ಲಿ ಬಿಗ್ ಬಾಸ್ ಅವ್ರು ಹೇಳಿದಾಗ ಚೂಸ್ ಮಾಡ್ತಾನೆ, ಅಂದರೆ ನಾನು ತೊಗೊತೀನಿ ಬಿಗ್ ಬಾಸ್ ಅಂತ ಹೇಳ್ತಾನೆ, ಅದು ಕಾವ್ಯಾಗ ಸಿಗುತ್ತೆ. ಇನ್ ಕೇಸ್ ಕಾವ್ಯ ಏನಾದರೂ ನಾನು ತೊಗೊತೀನಿ ಅಂತ ಅಂದಿದ್ದಿದ್ರೆ ಖಂಡಿತವಾಗ್ಲೂ ಅದು ಎರಡೂ ಕೂಡ ಸಿಗ್ತಿರಲಿಲ್ಲ. ಬಟ್ ಕಾವ್ಯ ಡಿಸೈಡ್ ಮಾಡ್ತಾಳೆ, ನನಗೆ ಯಾಕೋ ಅನ್ನಿಸ್ತಾ ಇದೆ ಗಿಲ್ಲಿ ತೊಗೊಂಡು ಬರ್ತಾನೆ ಅಂತ, ಅದಕ್ಕೋಸ್ಕರ ನಾನು ತೊಗೊಳ್ಳಲ್ಲ ಬಿಗ್ ಬಾಸ್ ಅಂತ ಹೇಳಿ ಹೊರಗಡೆ ಬಂದಾದ್ಮೇಲೆ ಎಕ್ಸ್ಪ್ರೆಷನ್ಗಳು ನೋಡಬೇಕು. ಯಪ್ಪ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಆ ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಸೊ ಅದು ನೋಡಿ ಒಬ್ರಿಗೊಬ್ರು ಗೊತ್ತಾಗುತ್ತೆ ಯಾವ ರೇಂಜಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಇವಾಗ ಹೇಳ್ಬೋದು ಸುಮಾರು ಜನ ಕಾವ್ಯ ಹಂಗೆ ಮಾಡಿದ್ಲು, ಅವಳು ತೊಗೋಬೋದಾಗಿತ್ತು ಹಂಗೆ ಹಿಂಗೆ ಅಂತ, ಬಟ್ ಅವಳಿಗೆ ಗೊತ್ತಿದೆ ಗಿಲ್ಲಿ ಬಿಟ್ಟು ಕೊಡಲ್ಲ ನನಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಆ ಒಂದು ತಲೆಯಲ್ಲಿ ಇಟ್ಕೊಂಡೇ ಅವಳು ತಂದಿಲ್ಲ. ಬಟ್ ಗಿಲ್ಲಿ ಮಾತ್ರ ಹ್ಯಾಟ್ಸ್ ಆಫ್ ಗುರು. ಆ ಒಂದು ಬಿಲ್ಡ್ ಮಾಡಿದಾನೆ ಗೊತ್ತಾ, ಆ ಒಂದು ಬಾಂಡ್ ಅವರಿಬ್ಬರ ಮಧ್ಯೆ ಅದ್ಭುತ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಖತ್ತಾಗಿತ್ತು. ಒಂಥರ ಪ್ರೀತಿ ಮಧುರ, ತ್ಯಾಗ ಅಮರ ಅನ್ನೋ ರೀತಿಯಲ್ಲಿ ತ್ಯಾಗ ಮಾಡ್ಬಿಟ್ಟ ಅಣ್ಣ, ಸಖತ್ತಾಗಿತ್ತು. ಸೊ ನಿಮ್ಗೇನು ಅನ್ನಿಸ್ತು ಈ ಒಂದು ಇದ್ರ ಬಗ್ಗೆ? ಇನ್ನೂ ಜಾಸ್ತಿ ಮಾತಾಡ್ಬೋದು, ಬಟ್ ಅದು ಅಷ್ಟೇ ಇದರಲ್ಲಿತ್ತು. ಆಮೇಲೆ ಅವ್ನು ಜಾಸ್ತಿ ಓವರಾಗಿ ರಿಯಾಕ್ಟು ಮಾಡಲಿಲ್ಲ, ಏನೋ ನಾನು ಇದು ಮಾಡಿದ್ದೀನಿ ಅವ್ರು ಕಾಮಿಡಿನಲ್ಲಿ ಮಾಡಿರೋವಂಥದ್ದು. ಸೊ ಒಂದು ಕಿಚನ ಚಪ್ಪಾಳೆ ಕೊಡಿಸು, ಹಾಗೆ ಹೀಗೆ ಕಾಲಿಗೆ ಬೀಳು ಅನ್ನೋ ರೀತಿಯಲ್ಲಿ ಕೆಲವೊಂದು ಕ್ವಾಟ್ಲೆ ರೀತಿಯಲ್ಲಿ ಮಾಡ್ದೆ. ಬಟ್
ಅವ್ನು ಜಾಸ್ತಿ ರಿಯಾಕ್ಟ್ ಮಾಡಲಿಲ್ಲ, ಅಂದರೆ ಬಿಲ್ಡಪ್ ತೊಗೊಳ್ಳೋವಂಥದ್ದು. ಬೇರೆಯವರಾಗಿದ್ದಿದ್ರೆ ಅದನ್ನ ಸೆಲ್ಫ್ ಬಿಲ್ಡಪ್ ತಗೊಂಡಿರೋರು, ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ. ಅಂಡ್ ಇದ್ರ ಜೊತೆಗೆ ಗಿಲ್ಲಿ ಒಂದು ಮಾತು ಹೇಳ್ತಾನೆ, ಅಂದರೆ ನಾನು ನಿನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಗಿಂತ ಸೊ ನೀನು ನನ್ನ ಮೇಲೆ ಇಟ್ಟಿದ್ದೀರ ನಂಬಿಕೆ, ಸೊ ಅದನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ನಾನು ಈ ಥರ ಮಾಡಿದೆ ಅಂತ ಹೇಳಿರುವಂಥದ್ದು. ಬಟ್ ಏನೇ ಮಾಡಲಿ ಏನೇ ಆಗಲಿ ಅವರಿಬ್ಬರನ್ನ ಬೇರ್ಪಡಿಸ್ಬೇಕು ಅಂತ ಸುಮಾರು ಜನ ಬಿಗ್ ಬಾಸ್ ಮನೆ ಒಳಗಡೆ ಕಾಯ್ಕೊಂಡು ಕೂತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸ್ಕೆಚ್ಗಳು ಹಾಕೋದೇನು ಏನೇನು ಪ್ಲ್ಯಾನ್ಗಳು ಒಂದೆಲ್ಲ ಸಕ್ಸಸ್ ಆಗ್ತಾವ. ನೀವು ಮಾಡ್ದಂಗೆ ಹಿಂಗೆ ಮಾಡ್ದಂಗೆ ಅವ್ರದ್ದು ಇನ್ನೂ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾ ಇದೆ. ನಿನ್ನೆ ಆಗಿರೋದು ನೋಡ್ತಾ ಇದ್ರೆ ಇನ್ನೂ ಅದು ಹಂಗೆ ಬೆಳ್ಕೊಂಡು ಹೋಗ್ತದೆ ಅನ್ಸುತ್ತೆ. ಹೇಳ್ತಾ ಇಲ್ವಾ, ಯಾರಿಗೆ ಅಲ್ಲಿ ಒಳ್ಳೇದು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಕೆಟ್ಟದಂತೂ ಬಯಸ್ಬಾರ್ದು ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಕೊನೆಗೆ ಕಾವ್ಯ ಲೆಟ್ರ್ ಓದ್ತಾರೆ, ಅಳ್ತಾನೆ ಓದ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಬ್ಬರಾದ್ರೂ ಸೇವ್ ಆದ್ರಲ್ಲ, ಇಬ್ರು ತಂದ್ರೆ ಇಬ್ರಿಗೂ ಸಿಗ್ತಿರ್ಲಿಲ್ಲ. ಓಕೆ, ಸೊ ಇದಾದ್ಮೇಲೆ ಅಶ್ವಿನಿ ಆ್ಯಂಡ್ ಜಾನ್ವಿ ಅವರು ಸೊ ಅವರ ಒಂದು ಮಕ್ಕಳು ಬರೆದಿರುವಂಥ ಒಂದು ಪತ್ರನ ಅಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ಅಗೇನ್ ಇಬ್ರು ಮಧ್ಯೆ ತಂದಿಟ್ಟಿರುವಂಥದ್ದು. ಬಟ್ ಇಬ್ರು ಕೂಡ ಅಷ್ಟೇ, ಸೊ ನೀವೇ ತಗೊಳ್ಳಿ ಅನ್ನೋ ರೇಂಜಿಗೆ ಇದ್ರು. ಬಟ್ ಸ್ಟಾರ್ಟಿಂಗಲ್ಲೇ ಬಿಗ್ ಬಾಸ್ ಅವರು ಒಂದು ಅಮ್ಮನ ಬಗ್ಗೆ ಕೆಲವೊಂದು ಮಾತುಗಳು ಹೇಳ್ತಾರೆ. ಆ್ಯಂಡ್ ಇಬ್ರು ಕೂಡ ಎಮೋಷನಲ್ ಆಗ್ತಾರೆ. ಇಬ್ರು ಚರ್ಚೆ ಮಾಡಿ ಹೇಳಿ ಸೊ ಯಾರು ಒಂದು ಪತ್ರನ ತ್ಯಾಗ ಮಾಡ್ತೀರ ಅಂತಂದಾಗ ಸೊ ಅಲ್ಲಿ ಜಾನ್ವಿ ಹೇಳುವಂಥದ್ದು, ಸೊ ಅಟ್ಲೀಸ್ಟ್ ನನ್ನ ಮಗಂದು ಏನೋ ವಾಯ್ಸ್ ಸಿಕ್ಕಿದೆ ಬರ್ದಿರೋವಂಥದ್ದು. ಆ್ಯಂಡ್ ಸೊ ಅದಕ್ಕೋಸ್ಕರ ನೀವೇ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಏನೋ ಹೇಳ್ತಾರೆ. ಅಲ್ಲಿ ಅಶ್ವಿನಿ ಏನೋ ಮಾತಾಡಲ್ಲ, ಬಟ್ ಅಲ್ಲಿ ಕೊನೆಗೆ ಹೋಗಿ ಡೈರೆಕ್ಟಾಗಿ ಅನೌನ್ಸ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ತಂದೆ ಅಮ್ಮ ಅಂತ ಸ್ವಲ್ಪ ಸ್ಪೀಚ್ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅದನ್ನ ಜಾನ್ವಿಗೆ ಕೊಡ್ತೀನಿ ಅಂತ ಹೇಳಿದಾದ್ಮೇಲೆ ಅಲ್ಲಿ ಜಾನ್ವಿ ಇಲ್ಲ ನೀವೇ ತಗೊಳ್ಳಿ ಅನ್ನೋ ರೇಂಜಲ್ಲಿ ಮಾತಾಡ್ತಾರೆ. ಬಟ್ ಕೊನೆಗೆ ಬಿಗ್ ಬಾಸ್ ಹೇಳುವಂಥದ್ದು, ಅಶ್ವಿನಿ ಅವರ ನಿಮ್ಮ ಪ್ರಕಾರ ಸೊ ನಿಮ್ಮ ಒಂದು ಪತ್ರ ಮೀನ್ಸ್ ಈ ಪತ್ರನ ಸೊ ಜಾನ್ವಿ ಅವರಿಗೆ ಕೊಡಿ ಅಂತೇಳಿ ಸೊ ಅವ್ರ ಪತ್ರನ ಕಟ್ ಮಾಡ್ತಾರೆ. ಬಲೂನಿಂದ ಮೇಲೆ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ತ್ಯಾಗ ಮಾಡಿರುವಂಥದ್ದು ಫ್ರೆಂಡ್ಶಿಪ್ಗೆ ಎಲ್ಲ ಓಕೆ, ಬಟ್ ಬೇರೆ ವಿಷಯದಲ್ಲಿ ಅದು ಯಾಕೆ ಹಂಗೆ ಆಡ್ತಾರೋ ಅರ್ಥ ಆಗ್ತಿಲ್ಲಪ್ಪ ನನಗೆ. ಸೊ ಇವಾಗ ಹಂಗೆಲ್ಲ ಮಾಡಿದಾಗ ಏನು ಅನ್ಸುತ್ತೆ ಅಂತ, ಇದು ನಾಟಕ ಅಂತ ಅನ್ಸುತ್ತೆ. ಸೊ ಅಷ್ಟೆಲ್ಲ ಬೇರೆಯವರಿಗೆ ದ್ವೇಷ ಮಾಡುವಂಥವ್ರು ಜಾನ್ವಿಗೆ ಅಂತ ಏನು ಕೊಟ್ಟರು, ಸೊ ಇದರಲ್ಲೂ ಕೂಡ ಏನೋ ಸಿಂಪತಿ ತೊಗೊತಿದ್ದಾರೆ ಅಂತಲೇ ಅನ್ಸುತ್ತೆ. ಸೊ ಬೇರೆ ಟೈಮಲ್ಲಿ ಬೇರೆಯವ್ರಿಗೆ ಇವಾಗ ರಕ್ಷಿತಾಗೆ ಸಿಗಲಿಲ್ಲ, ರಕ್ಷಿತಾ ಅವ್ರ ತಾಯಿನೂ ಒಂದು ಹೆಣ್ಣಲ್ವಾ, ಸೊ ಅವಳಿಗೆ ಯಾಕೆ ನೀವು ಮೋಸ ಮಾಡಿದ್ರಿ ಅನ್ನೋವಂಥ ಪ್ರಶ್ನೆ ಬರಲೇಬೇಕು. ಸೊ ಇವಾಗ ಜಾನ್ವಿ ಮಗನ ಬಗ್ಗೆ ಅಷ್ಟು ನೀವು ಚಿಂತೆ ಮಾಡಿದ್ರಿ ಅಂದರೆ ತಂದೆ ತಾಯಿಯಾಗಿ ಜಾನ್ವಿನೇ ಇದ್ದಾರೆ. ಸೊ ಅದಕ್ಕೋಸ್ಕರ ನನ್ನ ಮಗನಿಗೆ ತಂದೆ ಪ್ರೀತಿ ಸಿಕ್ಕಿದೆ ಅಟ್ಲೀಸ್ಟು, ಬಟ್ ಅವರಿಗೆ ಸಿಕ್ಕಿಲ್ಲ, ಅವ್ನ ಮಗನಿಗೆ ಜಾನ್ವಿ ಮಗನಿಗೆ. ಸೊ ಅವ್ರಿಗೆ ಸಿಗಲಿ ಅಂತ ನೀವು ದಾನ ಮಾಡಿದ್ರಿ. ಅದೇ ರೀತಿಯಲ್ಲಿ ಅಲ್ಲಿ ರಾಶಿಕಾ ಆದರೂ ಆಗಿರ್ಬೋದು, ರಕ್ಷಿತಾ ಆದರೂ ಆಗಿರ್ಬೋದು ಮುಖ್ಯವಾಗಿ. ಸೊ ಅಟ್ಲೀಸ್ಟ್ ಅವ್ರು ಎಲ್ಲೋ ಸುಮಾರು ದೂರದಲ್ಲಿದ್ದಾರೆ. ಸೊ ಆ ಹುಡುಗಿಗೂ ಕೂಡ ಒಂದು ಲೆಟರ್ ಸಿಗಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಅಂತಲೇ ಹೇಳ್ತೀನಿ. ಅಗೇನ್ ಏನು ಮಾಡೋಕ್ಕಾಗಲ್ಲ, ಅವರವರ ಒಂದು ಜಾಗದಲ್ಲಿ ಅವರವರ ಒಂದು ಸಿಚುವೇಶನ್ ಪ್ರಕಾರ ಅವ್ರವ್ರದ್ದು ನೋಡ್ಕೊತಾರೆ ಅಂತಲೇ ಹೇಳ್ಬೋದು. ಅದು ಎಲ್ಲೋ ತಪ್ಪು ಅಂತ ನನಗನ್ಸುತ್ತೆ. ಎಲ್ಲ ಕಡೆಯಿಂದ ಕೂಡ ನೋಡ್ಕೊಬೇಕು. ಒಬ್ಬರ ಒಂದು ಹಠ ಇನ್ನೊಬ್ಬರಿಗೆ ನೋವು ಕೊಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಮಾರ್ನಿಂಗ್ ಆಗುತ್ತೆ, ಬೆಳಿಗ್ಗೆ ಆದ್ಮೇಲೆ ಅಲ್ಲಿ ಗಿಲ್ಲಿ ಫುಲ್ ರೇಗಿಸ್ತಾ ಇರ್ತಾನೆ ಇಬ್ಬರನ್ನು ಕೂಡ. ಯಾಕಂದ್ರೆ ಜಾನ್ವಿ ಆ್ಯಂಡ್ ಅಶ್ವಿನಿ ಅವರು ಇಬ್ರು ಒಂದಾದ್ರ, ಇನ್ನೇನು ಫ್ರೆಂಡ್ಶಿಪ್ ಆಯ್ತಲ್ಲ, ಇನ್ನೇನು ಜಾನ್ವಿಗೆ ಹೇಳುವಂಥದ್ದು, ಇನ್ನೇನು ಹೋಗ್ಬಿಡು, ಯಾಕೆ ಸಂಬಂಧ ಕುದುರ್ತಲ್ಲ, ಹೋಗ್ಬಿಟ್ಟು ಮಾತಾಡ್ಸ್ಕೊಂಬ, ಇಲ್ಲಿ ಯಾಕೆ ಸುಮ್ಮನೆ ಟೂ ಮಾಡ್ತಿದ್ದೆ ಅನ್ನೋ ರೇಂಜಲ್ಲಿ ಹೇಳ್ದ. ಹೋಗ್ಬೇಕು ಅಂತ ಅಂದಾಗ ಹೋಗ್ತೀನಿ ಹಂಗೇನಿಲ್ಲ, ಫ್ರೆಂಡ್ಶಿಪ್ ಬೇರೆ ಆಟ ಬೇರೆ ಅನ್ನೋ ಇದರಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದ್ದಾಳೆ ಜಾನ್ವಿ ಅವರು. ಒಳ್ಳೇದಂತ ನಂಗೆ ಅನ್ಸುತ್ತೆ. ಆ ಬಿಗ್ ಬಾಸ್ ಮನೆ ಒಳಗಡೆಗೆ ಜಾನ್ವಿ ಅಶ್ವಿನಿ ಗೌಡೆಯಿಂದ ಆಚೆ ಬಂದಿರುವಂಥದ್ದು ನನ್ನ ಪ್ರಕಾರ ಬೆಸ್ಟ್ ಇದೆ. ಇದನ್ನ ರಾಶಿಕಾ ಅರ್ಥ ಮಾಡ್ಕೊಬೇಕು. ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಜಾನ್ವಿ ಆದರೂ ಆಗಿರ್ಬೋದು, ಸೂರಜ್ ಆದರೂ ಆಗಿರ್ಬೋದು, ರಾಶಿಕಾ ಏನು ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೊಂಡ್ರೆ ಅಟ್ಲೀಸ್ಟ್ ಅವ್ರು ಒಂದು ಟ್ರೈ ಮಾಡ್ಬೋದು ಗೇಮ್ ಒಳಗಡೆಗೆ ಬರಲಿಕ್ಕೆ. ಸದ್ಯಕ್ಕೆ ಅವ್ರು ಹೆಂಗಿದ್ದಾರೆ ಅಂತಂದ್ರೆ ಗೇಮಿಂದ, ಬಿಗ್ ಬಾಸ್ ಮನೆ ಬೌಂಡ್ರಿ ಗೇಮಿಂದ ಆಚೆ ಇದ್ದಾರೆ. ಸುಮ್ಮನೆ ಆಚೆ ಕೊಡ್ಕೊಂಡು ಕಾಮೆಂಟ್ರಿ ಕೊಡ್ತಿದ್ದಾರೆ ಬಿಟ್ಟರೆ ಇನ್ನೇನು ಯೂಸ್ ಮಾಡ್ತಾ ಇಲ್ಲ. ಆ ಹೋಗಿ ಆ ರಿಷಾ ಜೊತೆಗೆ ಸೇರ್ಕೊಂಡಿದ್ದಾರೆ ಮಾರಾಯ. ಅವಳು ಇವತ್ತು ನಾಳೆ ಹೋಗೋವಂಥಳು, ಅವಳು ಜೊತೆಗೆ ಯಾಕೆ ಅವ್ರು ಆಟ ಅವ್ರು ಹಾಳು ಮಾಡ್ಕೋತಾರ ಗೊತ್ತಿಲ್ಲ ನನಗೆ. ಅಟ್ಲೀಸ್ಟ್ ಒಂದನ ಏನೂ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಸೈಲೆಂಟ್ ಆಗಿದ್ದಾರೆ. ಇವ್ರ ಥರ ಸುಮ್ಮನೆ ಕಿತ್ತೋಗಿರೋ ಥರ ಡಿಸ್ಕಷನ್ ಎಲ್ಲ ಮಾಡ್ತಾರೆ, ಸ್ಕೆಚ್ ಹಾಕುವಂಥದ್ದು, ಅವ್ರ ಸಂಬಂಧ ಮುರಿಯೋಣ, ಹಿಂಗೆ ಮುರಿಯೋಣ. ಏನು ಮಾತುಗಳ ಮರೆಯ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಾರಲ್ಲ, ಇದೆ ಇವ್ರು ಇಂಥವ್ರು ನೋಡೇ ಬರ್ದಿರೋದು ಅಂತ ಅನ್ಸುತ್ತದು. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಧ್ರುವಂತನ ಕೆಣಕ್ತಾನೆ ನಮ್ಮ ಗಿಲ್ಲಿ. ಆಲ್ರೆಡಿ ಅದ್ರ ಬಗ್ಗೆ ಪ್ರೋಮೋದಲ್ಲಿ ಹೇಳಿದ್ದೀನಿ. ಅಂದರೆ ಧ್ರುವಂತ್ ಪಕ್ಕ ಗೇಮ್ ಆಡ್ತಿದ್ದಾನೆ, ಅಂದರೆ ಎರಡನೇ ಮಾತೇ ಅಲ್ಲ, ಪಕ್ಕ ಒಂದು ಶಕುನಿ ರೀತಿಯಲ್ಲಿ ಆಡ್ತಿರುವಂಥದ್ದು ಅವನು. ಸೊ ಅಲ್ಲಿ ಮಲ್ಲಮ್ಮ ಹೋದ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿದೆಯಾ, ಅಥವಾ ಮಲ್ಲಮ್ಮ ಹೋದ್ಮೇಲೆ ಎಲ್ಲೂ ಜಾಸ್ತಿ ಮಲ್ಲಮ್ಮನ ಬಗ್ಗೆ ಮಾತೇ ಆಡಿಲ್ಲ ಅಂತಂದಾಗ ಇದರಲ್ಲಿ ಮೇ ಬಿ ಒಂದು ಇಂಟೆನ್ಷನ್ ಬೇರೆ ಇತ್ತು ಅನ್ಸುತ್ತೆ. ಮೇ ಬಿ ಮಲ್ಲಮ್ಮನ ಇವನು ಯೂಸ್ ಮಾಡ್ಕೊಂಡಿದ್ದಾನೆ ಅನ್ನೋ ರೀತಿಯಲ್ಲಿ. ಖಂಡಿತವಾಗ್ಲೂ ಯೂಸ್ ಮಾಡ್ಕೊಂಡಿದ್ದಾನೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸ್ಟಾರ್ಟಿಂಗ್ ಫಸ್ಟ್ ಡೇ ಇಂದ ಹೇಳ್ತಾ ಇದ್ದೀನಿ, ಮಲ್ಲಮ್ಮನ ಜೊತೆಗೆ ಹೋಗ್ತಿದೆ ಅಂತಂದರೆ ಬಿಗ್ ಬಾಸ್ ಹೆಂಗೆ ವರ್ಕ್ ಆಗುತ್ತೆ ಏನು ಎತ್ತ ಅನ್ನೋದು ಗೊತ್ತು ಅವನಿಗೆ. ಸೊ ಆಯಾ ಟೈಮಲ್ಲಿ ಬೇಕು, ಆಯಾ ಟೈಮಲ್ಲಿ ಯೂಸ್ ಮಾಡ್ಕೊಂಡಿದ್ದಾನೆ. ಬಟ್ ಹಾನೆಸ್ಟಿ ಕೂಡ ಇರ್ಬೋದು, ಬಟ್ ಆ ಒಂದು ಇದೇನಂತಾರೆ ಸ್ವಾರ್ಥ ಇದ್ದೇ ಇದೆ, ಅವರಿಂದ ನಮ್ಗೆ ಏನಾದ್ರು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇದ್ದೇ ಇದೆ. ಸೊ ಅವ್ರು ಹೋದ್ಮೇಲೆ ಎಲ್ಲೂ ಕೂಡ ಮಾತಾಡಲಿಲ್ಲ ಅಂತಂದಾಗ ಸ್ವಲ್ಪ ಇವನು ಉರ್ಕೊಂಡ ಅಂತ ಅನ್ಸಿದೆ ನೀನೇನೆ. ಅದಕ್ಕೋಸ್ಕರ ಇವತ್ತಿನ ಪ್ರೋಮೋದಲ್ಲಿ ಆ ರೇಂಜಿಗೆ ಗಿಲ್ಲಿ ಮೇಲೆ ಕಿತ್ತಾಡ ಶುರು ಮಾಡಿರುವಂಥದ್ದು. ಆ್ಯಂಡ್ ಇದಾದ್ಮೇಲೆ ಬಿಗ್ ಬಾಸ್ ಅವ್ರ ವಾಯ್ಸ್ ಬರುತ್ತೆ. ಅಂದರೆ ಇವಾಗ ಸೇವ್ ಆದಂಥವ್ರು 6 ಜನರಲ್ಲಿ ಸೊ ಒಬ್ಬರನ್ನ ಕ್ಯಾಪ್ಟನ್ಸಿ ಆಯ್ಕೆ ಮಾಡಲಿಕ್ಕೆ ಒಂದು ಚಟುವಟಿಕೆ ಕೊಡ್ತಾರೆ. ಅದೇ ಜನರ ಮುಂದೆ ಭಾಷಣ ಮಾಡಿ ಸೊ ಜನರ ಮನಸ್ಸನ್ನು ಗೆದ್ದು ಆ ಒಂದು ವೋಟಿಂಗ್ನ ಪಡ್ಕೊಳ್ಳುವಂಥದ್ದು. ಸೊ ಮೊದಲನೇದಾಗಿ ಅಲ್ಲಿ ನೋಡೋದಾದರೆ ನಮ್ಮ ಅಭಿಷೇಕ್ ಹೋಗುವಂಥದ್ದು ಅಲ್ಲಿ
ಅಭಿಷೇಕ್ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಂದ್ರೆ ಕ್ಯಾಪ್ಟನ್ಸಿಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳು ಹೇಳಿದ್ರು. ಬಟ್ ಏನಪ್ಪ ಆಡಿಯನ್ಸ್ಗಳನ್ನ, ಬಿಗ್ ಬಾಸ್ ಆಡಿಯನ್ಸ್ಗಳ ಅಥವಾ ಜನತಾ ಅಂದ್ರೆ ಕರ್ನಾಟಕ ಜನತೆನ ಅಥವಾ ಬಿಗ್ ಬಾಸ್ ಜನತೆನ ಅಂತ ಅರ್ಥ ಆಗ್ತಿಲ್ಲ ನನಗೆ. ಎಲ್ಲಾ ಕಂಟೆಸ್ಟೆಂಟ್ಗಳಿಗೂ ಕೂಡ 6 ಜನರಿಗೂ ಕೂಡ ಸೇಮ್ ಚಪ್ಪಾಳೆ, ಸೇಮ್ ಜೈಕಾರ, ಸೇಮ್ ಕೂಗು ಅಂತಾನೆ ಹೇಳ್ಬೋದು. ಒಂಥರ ರಾಜಕಾರಣಿಗಳು ಕರ್ಕೊಂಡ್ ಬರ್ತಾರೆ ಗೊತ್ತಲ್ಲ ಕ್ಯಾನ್ವಾಸ್ಗೆ 500,000 ಕೊಟ್ಬಿಟ್ಟು, ಹಂಗಿತ್ತದು. ಓಕೆ, ಅಭಿ ಬಂದ್ರು. ಅಂಡ್ ಅಭಿ ಬಂದಾಗ ಅವ್ರು ಹೇಳಿರುವಂಥದ್ದು ಕೆಲವೊಂದು ಇದು ಅಂತಂದ್ರೆ, ಅಲ್ಲಿ ಏನಂತಂದ್ರೆ ಭಾಷಣ ಮಾಡೋ ಟೈಮಲ್ಲಿ ಒಂದು, ನಾವ್ ಯಾಕೆ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗ್ಲಿಕ್ಕೆ ಅರ್ಹತೆ ಇದ್ದೀವಿ, ಜೊತೆಗೆ ಅವ್ರು ಬೇರೆಯವ್ರು ಏನಕ್ಕೆ ಇಲ್ಲ ಅನ್ನೋವಂಥದ್ದು ಹೇಳಬೇಕು. ಬಟ್ ಅಲ್ಲಿ ನನಗೆ ತುಂಬಾ ಚೆನ್ನಾಗಿ ಒಂದು ಆನ್ ಪಾಯಿಂಟ್ ಇದ್ದಂಥದ್ದು ಒಂದು ಅಭಿ, ಇನ್ನೊಂದು ನಮ್ಮ ರಘು ಅವರು. ಸೊ ಅವ್ರು ಚೆನ್ನಾಗಿ ಮಾತಾಡಿದ್ರು ಅಂತ ಅನ್ಸುತ್ತೆ. ಅಂಡ್ ರಿಷಾ ಅಂಡ್ ನಮ್ಮ ಜಾನ್ವಿ ಅಂತೂ ಪಕ್ಕಾ ಪಾಲಿಟಿಷಿಯನ್ ರೀತಿಯಲ್ಲೇ ಮಾತಾಡಿರುವಂಥದ್ದು, ಎಮೋಷನಲ್ ಡ್ಯಾಮೇಜ್ ಮಾಡೋ ರೀತಿಯಲ್ಲೇ ಮಾಡಿರುವಂಥದ್ದು. ಅಭಿ ಜಂಟಿ ಇದ್ದಾಗ ಟೀಮ್ನ ಲೀಡ್ ಮಾಡಿದ್ದೀನಿ, ಜೊತೆಗೆ ಸೊ ಡಿಸಿಷನ್ ಅಂತ ಬಂದಾಗ ಫೇರ್ಡ್ ಆಗಿ ಡಿಸಿಷನ್ ತಗೊಂತೀನಿ, ಜೊತೆಗೆ ಕ್ಯಾಪ್ಟನ್ಸಿ ಆಗುವಂಥ ಎಲ್ಲ ಅರ್ಹತೆಗಳಿದಾವೆ ಅನ್ನೋವಂಥ ಒಂದು 2-3 ಪಾಯಿಂಟ್ ಹೇಳಿ ಸೊ ಅವರು ಎಕ್ಸಿಟ್ ಆಗ್ತಾರೆ. ಅದಾದ್ಮೇಲೆ ರಿಷಾ ಬಂದಾಗನೇ ಒಂದು ರೀತಿಯಲ್ಲಿ ಎಮೋಷನಲ್ ಆಗಿ ಜನರನ್ನ ಹೊಡೆಯುವಂಥ ಪ್ರಯತ್ನ. ಇಲ್ಲಿ ಸೇರಿರುವ ನನ್ನ ಪ್ರೀತಿಯ ದೇವರುಗಳಿಗೆ ನನ್ನ ನಮಸ್ಕಾರಗಳು. ಈ ರಾಜಕಾರಣಿಗಳು, ಈ ಸಿನಿಮಾ ಹೀರೋಯಿನ್ಗಳೆಲ್ಲ ಮಾತಾಡ್ತಾರೆ ಗೊತ್ತಲ್ಲ, ಸೇಮ್ ಹಂಗೆ ಮಾತಾಡಿರುವಂಥದ್ದು. ನನ್ನ ನಿಮ್ಮ ಮಗಳಾಗಿ ತಗೊಂಡು ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಸ್ಟಾರ್ಟಿಂಗ್ ಅಲ್ಲೇ ಕೇಳ್ಬಿಟ್ರು. ಅಂಡ್ ಅದಾದ್ಮೇಲೆ ಇರುವಂಥದ್ದು ಎಮೋಷನಲ್ ಆಗಿರುವಂಥ ಸ್ಪೀಚ್ ಮಾಡಿದ್ರು. ಕೊನೆಗೆ ಮನೆಯಲ್ಲಿದ್ದಂಥವ್ರು ನನಗೆ ಮುಖಕ್ಕೆ ಮಸಿ ಬೆಳೆದಿದ್ದಾರೆ 9 ಜನ, ಆ ಮಸಿನ ಕ್ಯಾಪ್ಟನ್ಸಿ ಇದರಿಂದ ನಾನು ತೊಳಿಬೇಕು, ಸೊ ಅದಕ್ಕೋಸ್ಕರ ನನಗೆ ಕ್ಯಾಪ್ಟನ್ಸಿ ಒಂದು ಅಂದ್ರೆ ಕ್ಯಾಪ್ಟನ್ ಆಗ್ಲಿಕ್ಕೆ ವೋಟ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಚಪ್ಪಾಳೆ ಗಿಪ್ಪಾಳೆ ಎಲ್ಲ ಚೆನ್ನಾಗೇ ಬಂದ್ವು. ಮೇ ಬಿ ಅನ್ಕೊಂಡಿರ್ತಾರೆ ಅವರು ನನಗೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ಬೋದು ಅಂತ. ಅವ್ರಿಗೇನು ಗೊತ್ತು, ಎಲ್ರಿಗೂ ಕೂಡ ಅದೇ ಚಪ್ಪಾಳೆ ಅದೇ ಇದು ಸಿಗುತ್ತೆ ಅಂತ. ಓಕೆ, ಇದಾದ್ಮೇಲೆ ಬಂದಂಥದ್ದು ನಮ್ಮ ಮಾಳು ಸುಮಾರು ಜನ ಹೇಳ್ತಿದ್ದಾರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ, ಅದು ಯಾಕೆ ಒಂದೇ ದಿನ ವೈಲೆಂಟ್ ಆದ, ನಾಟಕ ಮಾಡ್ತಾವನೆ ಹಾಗೆ ಹೀಗೆ, ಆಮೇಲೆ ಕೆಲವೊಂದು ಸಿಂಪತಿ ಕಾರ್ಡು, ಹಳ್ಳಿ ಕಾರ್ಡು ಅದೆಲ್ಲ ಯೂಸ್ ಮಾಡಿಬಿಟ್ಟ ಒಂದೇ ಇದರಲ್ಲಿ ಅಂತ. ಹಾಗೇನಿಲ್ಲ, ಅವನಿಗೆ ಮನೆ ಒಳಗಡೆಗೆ ಕೆಲವು ಮಾತುಗಳು ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಆಡ್ಬಿಡ್ತಾನೆ, ಮನ್ಸಿಗೆ ಹತ್ತುತ್ತೆ. ಸೊ ಅದು ಎಕ್ಸಾಂಪಲ್ ಅಂದರೆ ಅಡುಗೆ ಕೆಲಸ ಗಂಡು ಮಕ್ಕಳು ಮಾಡಬಾರ್ದು ಹೆಣ್ಮಕ್ಳು ಮಾಡಬೇಕು ಅಂತಂದಾಗ ಏನು ಕಾಂಟ್ರವರ್ಸಿ ಅಲ್ಲ, ಡಿಸ್ಕಷನ್ ಆಯಿತು. ಸೊ ಅವಾಗ ಸುದೀಪ್ ಸರ್ ಕೂಡ ವೀಕೆಂಡಲ್ಲಿ ಅದ್ರ ಬಗ್ಗೆ ಮಾತಾಡಿದಾಗ ಅವನು ಎಲ್ಲೂ ಸ್ವಲ್ಪ ಮಾತಾಡಲಿಕ್ಕೆ ಸ್ವಲ್ಪ ಎಲ್ಲೋ ಮುಜುಗರ ಪಡ್ತಾ ಇದ್ದ. ಬಟ್ ಅವನಿಗೆ ಸ್ಟೇಜ್ ಸಿಕ್ತಲ್ಲ, ಸೊ ಉತ್ತರ ಕರ್ನಾಟಕ ಅಂತ ಅಂದಮೇಲೆ ಅಲ್ಲಿ ಅವರು ಅವಾಗ ವಾರದಲ್ಲಿ ಒಂದು 4 ದಿನ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾನೆ ಇರ್ತಾರೆ. ಸೊ ಅವ್ರಿಗೆ ಅಭ್ಯಾಸ ಇರೋದ್ರಿಂದ ಸೊ ಜನಗಳೆಲ್ಲ ನೋಡಿದಾದ್ಮೇಲೆ ಸ್ವಲ್ಪ ಓಪನ್ ಅಪ್ ಆದ. ಆ್ಯಂಡ್ ಚೆನ್ನಾಗಿ ಮಾತಾಡ್ದ ಅವನು, ಏನಕ್ಕಿದ್ದೀನಿ, ಏನಕ್ಕೆ ಬಂದೀನಿ, ಬಿಗ್ ಬಾಸ್ ಮನೆ ಒಳಗಡೆ ಅವರೇ ನನ್ನ ಬಗ್ಗೆ ಅನ್ಕೊಂಡಿದ್ದಾರೆ, ನಾನು ಏನು ಮಾಡಬಲ್ಲೆ ಅನ್ನೋವಂಥದ್ದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ದ. ಕೊನೆಯಲ್ಲಿ ಒಂದು 2 ಹಾಡು ಬೇರೆ ಹಾಡ್ದ ಬಿಗ್ ಬಾಸ್ ಮನೆಯಲ್ಲೇ. ಇದ್ರ ಪ್ರಕಾರನೇ ಟ್ರೈ ಮಾಡ್ದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಹನುಮಂತಂದೊಂದು ಲೆವೆಲ್ ಇದೆ, ಸೊ ಅದನ್ನ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಅವನನ್ನ ಮೀರಿಸೋ ರೇಂಜಿಗೆ ನನ್ನ ಪ್ರಕಾರ ಮಾಡೋದು ಸಾಂಗ್ ಎಲ್ಲ ಬರಲ್ಲ. ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಭಿಮಾನಿಗಳು. ಬಟ್ ನಾನು ಒಬ್ಬ ಉತ್ತರ ಕರ್ನಾಟಕದಾಗ ಹೇಳ್ತಾ ಇದ್ದೀನಿ, ನನಗೆ ಆ ಹನುಮಂತಂದ ಹಾಡುಗಳಿದೆಯಲ್ಲ ನಿಜವಾಗ್ಲೂ ಮಿಸ್ ಮಾಡ್ಕೊತಾ ಇದೀವಿ. ಬಟ್ ಅಷ್ಟು ಬರಲ್ಲ ನಮ್ಮ ಮಾಳುವಣ್ಣಂಗೆ. ಬಟ್ ನಾಡ್ರೇವರ ಸಾಂಗು ಸೊ ಅದು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಸ್ಪೀಚ್ ಖಡಕ್ ಆಗೇ ಇತ್ತು. ಹಂಗೆ ನೋಡೋಕೆ ಕಂಪ್ಯಾರಿಟಿವ್ಲಿ ಎಲ್ರಿಗೂ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು, ಖಡಕ್ಕಾಗಿ ಇತ್ತು ಅಂತ ಹೇಳ್ತೀನಿ. ಓಕೆ, ಸೊ ಇದಾದ್ಮೇಲೆ ನಮ್ಮ ರಘು ಅವ್ರು ಬರ್ತಾರೆ. ಸೊ 4ನೇ ಸ್ಪರ್ಧಿಯಾಗಿ ಲೈಫಲ್ಲಿ ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ, ಅವರ ಒಂದು ನಡೆದು ಬಂದಂಥ ದಾರಿ, ಜೊತೆಗೆ ಒಂದು ಸ್ಟೇಜ್ ಸೆಟ್ ಮಾಡಿದ್ರು. ಬಿಕಾಸ್ ನನ್ನ ಕ್ಯಾಪ್ಟನ್ ಏನಕ್ಕೆ ಆಗಬೇಕು ಅನ್ನೋದನ್ನ ಅವರು ತಿಳಿಸೋವಂಥದ್ದು. ಸೊ ಟೀಮ್ ಲೀಡ್ ಮಾಡಿದ್ದೀನಿ, ಅವಾರ್ಡ್ ಬೇರೆ ಸಿಕ್ಕಿದೆ ನನಗೆ ಬೇರೆ ಬೇರೆ ಒಂದು ಪ್ರೊಫೆಷನಲ್ಲಿ. ಜೊತೆಗೆ ಇಲ್ಲಿ ಬಂದ್ಮೇಲೆ ಫಸ್ಟ್ ವೀಕನೇ ಕ್ಯಾಪ್ಟನ್ ಆಗಿದ್ದೀನಿ, ಜೊತೆಗೆ ಪ್ರಿನ್ಸಿಪಲ್ ಆಗಿದ್ದೀನಿ, ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಸೊ ಇದನ್ನೆಲ್ಲ ಒಂದು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಬಟ್ ಇದು ವರ್ಕ್ ಆಗತ್ತಾ ಅನ್ನೋದೇ ಮುಖ್ಯ ನನಗೆ. ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಜಾನ್ವಿ ಅಂಡ್ ರಿಷಾದು ಸೊ ಪಾರ್ಟೀಸಲ್ಲಿ ಹೆಂಗೆ ಪ್ರಚಾರ ಮಾಡ್ತಾರಲ್ಲ, ಸೊ ಆ ರೇಂಜಿಗೆ ಮಾಡಿರುವಂಥದ್ದು. ಆ್ಯಂಡ್ ನೋಡೋಣ ಯಾರಿಗೆ ಸಿಗುತ್ತೆ ಅಂತ. ಜೊತೆಗೆ ಕಾವ್ಯ ಬಂದ ತಕ್ಷಣ ಅಗೇನ್ ಅದೇ ಕೂಗು, ಆ್ಯಂಡ್ ಲವ್ ಯು ಕಾವು ಅಂತ ಬೇರೆ ಯಾರೋ ಹೇಳ್ತಾ ಇದ್ರು. ಆ್ಯಂಡ್ ಜಂಟಿಯಾಗಿ ಗಿಲ್ಲಿ ಸಿಗ್ತಾನೆ ಅನ್ನೋ ತಕ್ಷಣ ಫುಲ್ಲು ಕಿರ್ಚಾಟ. ಸೊ ಅಲ್ಲಿ ಕೂಡ ಕಾವ್ಯ ತುಂಬ ಚೆನ್ನಾಗೇ ಮಾಡಿದ್ರು ಅಂತಾನೆ ಹೇಳ್ಬೋದು. ಆ್ಯಂಡ್ ನನಗೆ ಒಂದು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನನಗೆ ಒಂದು ಕ್ಯಾಪ್ಟನ್ಸಿಗೆ ವೋಟ್ ಮಾಡಿ ಅನ್ನೋ ಒಂದು ಕಾವ್ಯ ಹೇಳಿರುವಂಥದ್ದು. ಆ್ಯಂಡ್ ಜಾನ್ವಿ ಬಂದಾಗೆ ನನ್ನ ಸ್ನೇಹಿತರು ಮತ್ತೆ ತಂದೆ ತಾಯಿಗಳಿಗೆ ನಮಸ್ಕಾರ ಅನ್ನೋ ರೀತಿಯಲ್ಲಿ ಹಂಗೆ ಒಂದು ನಮಸ್ಕಾರ ಆಗ್ಬಿಡ್ತಾರೆ ಕೆಳಗಡೆಗೆ. ಜೊತೆಗೆ ಒಬ್ಬ ತಾಯಿಯ ತ್ಯಾಗದಿಂದ ನಾನು ಇಲ್ಲಿದ್ದೀನಿ ಅಂತ ಅಶ್ವಿನಿ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಅದು ಯಾರು ನಮ್ಮ ರಕ್ಷಿತಾಗೆ ಪ್ರ್ಯಾಂಕ್ ಮಾಡಿರುವಂಥದ್ದು, ಅದು ಬೇರೆ ಕೆಲವೊಂದು ವಿಚಾರಗಳು ಹೇಳ್ತಾರೆ. ಅದು ಹೇಳಬೇಕಿತ್ತ ಅಂತ ಆಲ್ರೆಡಿ ಅದನ್ನು ಮರ್ತಿದ್ರು, ಇವರೇ ಒಂದು ರೀತಿಯಲ್ಲಿ ನೆನಪು ಮಾಡಿದ್ರು ಅಂತಲೇ ಹೇಳ್ಬೋದು ಅವರಿಗೆ. ಆಮೇಲೆ ಅಶ್ವಿನಿ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡೋಂಥ ಅವಶ್ಯಕತೆ ಇರಲಿಲ್ಲ. ಆ ಒಂದು ಸ್ಟೇಜಲ್ಲಿ ನೆಗೆಟಿವ್ ಆಗಿ ಹೋಗುವಂಥದ್ದು. ಸೊ ಇಂಥ ಟೈಮಲ್ಲಿ ಮಾತುಗಳೆಲ್ಲ ಆಡಿದ್ರು. ಕೊನೆಗೆ ಸೆರಗೊಡ್ಡಿ ಕೇಳ್ತಾ ಇದ್ದೀನಿ, ಕ್ಯಾಪ್ಟನ್ಸಿ ಆಯ್ಕೆಗೆ ನನಗೊಂದು ವೋಟ್ ಮಾಡಿ ಅನ್ನೋ ರೀತಿಯಲ್ಲಿ. ಪಕ್ಕ ಇದು ಪಾಲಿಟಿಷಿಯನ್ ತಲೆನೇ ಅಂತ ಗೊತ್ತಾಯ್ತು ನನಗೆ. ಆ್ಯಂಡ್ ಇದಾದ್ಮೇಲೆ ಎಲ್ಲರದ್ದು ಕೂಡ ಮುಗಿಯುತ್ತೆ. ಬಿಗ್ ಬಾಸ್ ವಾಯ್ಸ್ ಹೇಳ್ತಾರೆ, ಅಂದರೆ ಜನರದ ವೋಟಿಂಗ್ ಸ್ಟಾರ್ಟ್ ಮಾಡಿ ಅಂತಂದರೆ ಏನೇನು ಕೇಳಿಸ್ಕೊಂಡಿದ್ದೀರಾ, ಸೊ ನಿಮಗೆ ನಿಮ್ಮ ನೆಚ್ಚಿನ ಒಂದು ಸ್ಪರ್ಧೆಗೆ ಸೊ ಒಂದು ವೋಟ್ ಮಾಡಿ ಕ್ಯಾಪ್ಟನ್ಸಿ ಆಯ್ಕೆಗೆ ಅಂತ ಹೇಳಿರುವಂಥದ್ದು. ಆ್ಯಂಡ್ ವೋಟಿಂಗ್ ಎಲ್ಲ ನಡೆಯುತ್ತೆ. ಅದರ ರಿಸಲ್ಟ್ ಇವತ್ತು ಹೇಳುವಂಥದ್ದು. ಅಗೇನ್ ಅಲ್ಲಿ ಕಾವ್ಯ ಆ್ಯಂಡ್ ಸ್ಪಂದನ ಡಿಸ್ಕಷನ್ ಮಾಡ್ತಾ ಇದ್ರು. ಕಾವ್ಯ ಹೇಳುವಂಥದ್ದು ನನಗೆ ಯಾಕೋ ಮಾಡು ಅಂತ ಅನ್ನಿಸ್ತಾ ಇದೆ ಅಂತ ಅವ್ರು ಹೇಳ್ತಿದ್ರು ಅಂಥವ್ರು. ಮೇ ಬಿ ಅದು
ಕೊನೆಯಲ್ಲಿ ಅವ್ರೇನು ಹಾಡು ಹಾಡ್ತಿದ್ನಲ್ಲ, ಸೊ ಆ ಟೈಮಲ್ಲೆಲ್ಲ ಸ್ವಲ್ಪ ಕಿರ್ಚಾಡ್ತಾ ಇದ್ರು. ಆ ಸೌಂಡ್ ಕೇಳಿ ಮೇ ಬಿ ಅವನಿಗೆ ಹಾಕ್ಬೋದು ಅಂತ ಮೇ ಬಿ ಅನ್ಕೊಂಡಿದ್ದಂತ ಅನ್ಸುತ್ತೆ. ಸ್ಪಂದನ ಹೇಳುವಂಥದ್ದು ಸೊ ನೀನು ಅಂತ ಅನ್ಸುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಜನರ ಒಂದು ಆಯ್ಕೆನೇ ಅಂತಂದಾಗ ನನ್ನ ಪ್ರಕಾರ ಹಾನೆಸ್ಟ್ ಆಗಿ ವೋಟಿಂಗ್ ನಡೆದ್ರೆ ಒಂದು ಮಾಳು ಆಗಬೇಕು, ಇಲ್ಲಾಂದ್ರೆ ಕಾವ್ಯ. ನನ್ನ ಪ್ರಕಾರ ಕಾವ್ಯ 1 ಆಪ್ಷನ್ನು, ಮಾಳು 2nd ಆಪ್ಷನ್ನು. ಇನ್ ಕೇಸ್ ಅವ್ರಿಬ್ರು ಆಗಿಲ್ಲ ಅಂತಂದ್ರೆ ರಘು ಆಗ್ಬಹುದು ಅಂತ ಅನ್ಸುತ್ತೆ. ಓಕೆ, ನೋಡೋಣ ಯಾರು ಆಗ್ತಾರೆ ಅಂತ. ಸೊ ನಿನ್ನೆ ಎಪಿಸೋಡ್ ಇದ್ದಂಥ ವಿಷಯ ಇಷ್ಟು. ಸೊ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಅದಕ್ಕೆ ಈ ವಿಡಿಯೋದಲ್ಲಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.